ನಾವು ದೇವರ ಅಸ್ತಿತ್ವ ಇದೆ, ಅವನು ಅನಂತನ ಅಂತ ತಿಳ್ಕೊತೀವಲ್ವಾ, ಇದ್ರ ಅರ್ಥ ಅವ್ನು ನಮ್ ಯಾವುದೇ ಒಂದು ಪ್ರಜಾತಿಯ ತರ ಇಲ್ಲ. ಓಕೆ ಓಕೆ, ಯಾವುದೇ ಒಂದು ಬೇರೆ ವಸ್ತುವಿನ ತರ ಅವನಿಲ್ಲ. ಯಾಕಂದ್ರೆ ಅವ್ನು ಎಲ್ಲದಕ್ಕಿಂತ ಮಿಗಿಲಾದವನು. ಈ ಜನ ಕೇಳ್ತಾರೆ ನೋಡಿ, ದೇವ್ರು ಎಲ್ಲಿದ್ದಾನೆ, ರೂಪದ ಬಗ್ಗೆ ಆಮೇಲೆ ಹೇಳ್ತೀನಿ, ಎಲ್ಲಿದ್ದಾನೆ, ಯಾವ ಲೋಕದಲ್ಲಿದ್ದಾನೆ. ಅದಕ್ಕೆ ಏನ್ ಮಾಡ್ಬಿಟ್ರು, ನಾವಿರೋದು ಇಹ ಲೋಕ, ಮರ್ತ್ಯ ಲೋಕ, ಪಾತಾಳ, ದೇವ್ರದು ದೇವಲೋಕ, ಈ ರೀತಿ ಮಾಡಿದ್ದಾರೆ. ದೇವ್ರು ಯಾವ್ದೋ ನಿರ್ದಿಷ್ಟವಾದ ಸ್ಥಾನದಲ್ಲಿ ಒಂದು ಚೇರ್ ಹಾಕೊಂಡ್ಬಿಟ್ಟು ಒಂದ್ ದೊಡ್ಡ ಸಿಂಹಾಸನದ ಮೇಲೆ ಕೂತಿಲ್ಲ. ಹಲವಾರು ಜನ ಸುಮ್ನೆ ತಿಳ್ಸಕ್ ಹೇಳ್ತಾರೆ ದೇವ್ರು ತುಂಬಾ ಮಿಗಿಲಾದವನು ಅನ್ಲಿಕ್ಕೆ. ಅದಕ್ಕೆ ಹಿಂದಿನಲ್ಲಿ ಅಂತ ನೋಡಿ, ಉಪರ್ವಾಲ, ಮೇಲಿರೋನು ಅಂತ ನೋಡಿ ಕನ್ನಡನಲ್ಲಿ. ಯಾಕಂತಾರೆ ಅಂದ್ರೆ ನಮ್ಮ ಯೋಚನೆಗೆ ಮಿಗಿಲಾದವನು ಅಂತ ಹೇಳಕ್ ಅಲ್ಲಿ ಸ್ಟಾರ್ಟ್ ಆಯ್ತದೆ. ಉಪರ್ವಾಲ ಅಂದ್ರೆ ಎಲ್ಲರಿಗಿಂತ ದೊಡ್ಡವನು ಅನ್ಲಿಕ್ಕೆ ಅಂತ ಹೇಳಿ ನಾವನಿಗೆ ದೇವ್ರನ್ನ ಮೇಲ್ನೆ ಕುಡ್ಸ್ಕೊಂಡ್ಬಿಟ್ವಿ, ಅಲ್ಲಿದ್ದಾನೆ ಅಲ್ಲೋ ಅಂತ. ದೇವರು ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಸ್ಪೇಸ್ ಅಂಡ್ ಟೈಮ್ಗೆ ಮಿಗಿಲಾದವನು. ಸ್ಥಳ ಮತ್ತು ಕಾಲ ಆ ಚೌಕಟ್ಟಿನಲ್ಲಿ ಅವ್ನು ಬಂದಿತ್ತನಲ್ಲ. ಇದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳ್ತಾ ಇದ್ದೆ, ನಾವೆಲ್ಲರೂ ಒಂದ್ ಜಾಗಕ್ಕೆ ಇರ್ತೀವಿ. ನಾನು ಇಲ್ಲಿದ್ರೆ ಅಲ್ಲಿರಕ್ ಸಾಧ್ಯ ಇಲ್ಲ, ಅಲ್ಲಿ ಕೂತ್ರೆ ಇಲ್ಲಿ ಕೂಡ ಒಂದೇ ಜಾಗದಲ್ಲಿ ಎರಡು ಕಡೆ ಇರಕ್ಕೆ ಸಾಧ್ಯ ಇಲ್ಲ. ಇದೊಂದು ಸೈನ್ಸ್ ಅಲ್ಲಿ, ಇದೊಂದು ಫಿಸಿಕ್ಸ್ ಅಲ್ಲಿ ಒಂದು ಬರುತ್ತೆ, ಹೈಸನ್ಬರ್ಗ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಅಂತ. ಒಂದು ವಸ್ತು ಒಂದ್ ಜಾಗ ಒಂದ್ ಟೈಮ್ ಒಂದೇ ಕಡೆ ಇರುತ್ತೆ. ಕರೆಕ್ಟ್ ಅಲ್ವಾ? ದೇವರು ಇವೆಲ್ಲಕ್ಕಿಂತ ಫಿಸಿಕಲ್ ಲಾಸ್ ಮೇಲೆ, ನಾವು ಮೇಲೆ ಅಂದ್ರೆ ಇಲ್ಲೇನೋ ಇದೆ, ಅದ್ರ ಮೇಲೆ ದೇವ್ರ ಇದ್ದಾನೆ ಅಂತ ಅರ್ಥ ಅಲ್ಲ. ಅಲ್ವಾ? ಇದಕ್ಕೆಲ್ಲ ಅತೀತನವನು. ಓಕೆ, ಲೋಕಾಂತರ ಅಂತ ಕೂಡ ನಾವು ಹೇಳ್ತೇವೆ ಅದಕ್ಕೆ. ಅಂದ್ರೆ ಲೋಕ ಮೇಲೆ, ಇವೆಲ್ಲಕ್ಕಂತೂ ಹೈಯರ್ ದನ್ ಆಲ್ ಆಫ್ ದಿಸ್. ತುಂಬಾ ಜನರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ನಾವು ಕೂಡ ದೇವ್ರು ಎಲ್ಲೋ ಒಂದ್ ಕಡೆ ಇದೆ, ಆ ಒಂದ್ ಶಕ್ತಿ ಅಂದ್ರೆ ನಮ್ಗಿನ್ನ ತುಂಬಾ ಎತ್ತರದಲ್ಲಿದೆ, ಅದು ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ನಮ್ಮನ್ನ ನೋಡ್ತಾ ಇದೆ, ನಮ್ಮನ್ನ ಕಾಯ್ತಾ ಇದೆ. ಇವ್ರು ನೋಡ್ತಾ ಇರೋದ್ರಲ್ಲಿ ಡೌಟ್ ಇಲ್ಲ. ನಾವೆಲ್ಲ ಅದಕ್ಕೆ ದೇವರಿಗೆ ಸರ್ವಜ್ಞ ಅಂತೀವಲ್ವಾ, ಸರ್ವಜ್ಞ, ಸರ್ವಶ್ರುತ, ಆಲ್ ಸೀಯಿಂಗ್, ಆಲ್ ಹಿಯರಿಂಗ್ ಅಂತ ಇದಕ್ಕೆ ಹೇಳ್ತೀವಿ. ನೋಡ್ತಾ ಇದ್ದಾನೆ, ಅದು ಬೇರೆ ಮಾತು. ಇದೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ಯಾಕೆ ಈ ರೀತಿ ಮಾಡ್ತಾರೆ ಜನ ಅಂದ್ರೆ. ಇದಕ್ಕೆ ಆಂಥ್ರೋಪೋಮಾರ್ಫಿಸಮ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಏನಿದ್ರ ಅರ್ಥ ಅಂದ್ರೆ, ಈಗ ನಾವು ಮಕ್ಕಳಿಗಾಗಿ ಕಥೆಗಳನ್ನೆಲ್ಲ ಮಾಡ್ತೀವಿ ನೋಡಿ. ಒಂದು ಜಂಗಲ್ ನಲ್ಲಿ, ಒಂದು ಕಾಡ್ನಲ್ಲಿ ಒಂದು ಸಿಂಹ ಇತ್ತು, ಅಲ್ಲಿ ಒಂದು ತೋಳ ಇತ್ತು. ಒಂದಿನ ಸಿಂಹಕ್ಕೆ ಬಂದು ತೋಳ ಮಾತಾಡ್ತು, ಈ ರೀತಿ ಕೇಳ್ತು ಅಂತ. ಎಂದಾದ್ರೂ ಸಿಂಹ ತೋಳಕ್ಕೆ ಮಾತಾಡುತ್ತಾ ಅಥವಾ ಪ್ರಾಣಿಗಳು ಮಾತಾಡಲ್ಲ. ಆದ್ರೆ ನಮ್ಮ ಒಂದು ರೂಪದಲ್ಲಿ ಅವುಗಳನ್ನ ನಾವು ಯೋಚಿಸಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಮನುಷ್ಯನಿಗೆ ಸ್ಪೆಷಲ್ ಕೆಪಬಿಲಿಟಿ ಕೂಡ, ಬೇರೆ ಯಾರಿಗೂ ಮಾಡಕ್ ಬರಲ್ಲ. ಪ್ರಾಣಿಗಳನ್ನ ಯೂಸ್ ಮಾಡ್ಬಿಟ್ಟು ನಮ್ ತರ ಮಾತಾಡ್ತಾ ಇದಾವೆ. ಈಗ ಒಂದು ಜಿಂಕೆ, ಒಂದು ನರಿ, ಒಂದು ಕಾಗೆ ಮಿತ್ರರಾಗಿದ್ವು, ಅವ್ರ ಜೊತೆಗೆ ಹೋಗ್ತಾ ಇದ್ವು ಕಾಡಿನಲ್ಲಿ. ಒಂದು ಸಿಂಹ ಬಂತು, ಈ ರೀತಿ ಮಾಡ್ತೀವಿ. ಇದು ಆಕ್ಚುಲ್ ಆಗುತ್ತಾ? ಆಗಲ್ಲ. ಈ ರೀತಿಯ ಕಥೆಯ ಒಂದು ಸಂರಚನೆ, ಇದನ್ನ ಮುಂಚೆ ಒಂದು ಪುಸ್ತಕ ಇದನ್ನ ಅನ್ಸ್ಟಾಪಬಲ್ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ. ಈ ರೀತಿಯ ಒಂದು ಸಂರಚನೆ ಬರೀ ಮನುಷ್ಯ ಮಾಡಕ್ ಸಾಧ್ಯ. ಈ ಬೇರೆ ಪ್ರಾಣಿಗಳಲ್ಲಿ ಕಥೆಗಳನ್ನ ಹೇಳಲ್ಲ. ಒಂದು ತಾಯಿ ಬೆಕ್ಕು ಮಗು ಬೆಕ್ಕುಗಳನ್ನ ಕುಳ್ಸ್ಕೊಂಡ್ಬಿಟ್ಟು ಕತೆ ಹೇಳಲ್ಲ. ಹಿಂದೆ 100 ವರ್ಷಗಳ ಮುಂಚೆ ನಮ್ಮ ಅಜ್ಜಿ ಹೀಗಾಗಿತ್ತು, ಒಂದ್ ದೊಡ್ಡ ನಾಯಿ ಬಂದಿತ್ತು ಕಚ್ಚಿತ್ತು ಅಂತ ಹೇಳಲ್ಲ. ತಿಳಿತಲ್ವಾ? ಈ ಎಲ್ಲವನ್ನು ನಾವು ಮಾಡ್ತೇವೆ. ಯಾಕಂದ್ರೆ ನಾವು ನಮ್ಮ ಒಂದು ಅಸ್ತಿತ್ವದಲ್ಲಿ ಬೇರೆಯವ್ರನ್ನ ಕಾಣಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೆ ನಮ್ಮ ತರ ಮಾತಾಡ್ತಾ ಇದೆ, ಆ ನಾಯಿ ನಮ್ಮ ತರ ತನ್ನ ಮಕ್ಕಳಿಗೆ ಮಾತಾಡ್ತಾ ಇದೆ, ಆ ಬೆಕ್ಕು ಮಾತಾಡ್ತಾ ಇದೆ, ಆ ಸಿಂಹ ಮಾತಾಡ್ತಾ ಇದೆ. ಆ ರೀತಿ ಒಂದು, ಯಾಕಂದ್ರೆ ನಾವು ಎಕ್ಸ್ಪ್ಲೇನ್ ಹೇಗೆ ಮಾಡ್ತೀವಿ ನಮ್ಮ ಮಕ್ಕಳಿಗೆ, ಅದನ್ನ ಯೂಸ್ ಮಾಡ್ತೀವಿ. ಇದು ನಮ್ಮ ಸ್ಪೆಷಲ್ ಕೆಪಾಬಿಲಿಟಿ. ಇದನ್ನೇ ನಾವು ದೇವ್ರ ಜೊತೆ ಮಾಡಕ್ಕೂ ಕೂಡ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ನೋಡಿದ್ರೆ ಹಾಸ್ಯಾಸ್ಪದ ಅನ್ಸುತ್ತೆ. ಈ ದೇವರ ಏನ್ ಆಕಾರಗಳನ್ನು ಮಾಡಿದೀವಲ್ವಾ, ಅವೆಲ್ಲವೂ ಕೂಡ ನಾವೆಲ್ಲಿ ಇರ್ತೀವಿ, ನಮ್ದೇನ್ ಸಮಾಜ ಇರುತ್ತೆ, ನಮ್ಮ ಅಕ್ಕಪಕ್ಕದ ಎನ್ವೈರನ್ಮೆಂಟ್ ಇರುತ್ತೆ ಅಲ್ವಾ, ಅದ್ರ ಪ್ರಕಾರನೇ, ನಮ್ಮ ಕಲ್ಚರ್ ಪ್ರಕಾರ, ನಮ್ಮ ಸಂಸ್ಕೃತಿ ಪ್ರಕಾರನೇ ಕೂಡ ದೇವರನ್ನ ನಾವು ವಿಜುವಲೈಸ್ ಮಾಡ್ತೀವಿ. ಉದಾಹರಣೆಗೆ, ನೀವು ಕೆಲವೊಂದ್ ಕಡೆ ಹೋದ್ರೆ ಬ್ಲಾಕ್ ಜೀಸಸ್ ಅಂತ ಹೇಳ್ತಾರೆ. ಅಂದ್ರೆ ಜೀಸಸ್ ಅವರು ಬ್ಲಾಕ್ ಕಲರ್ ನಲ್ಲಿ ಇದ್ದಾಗ ಅಲ್ಲಿ ಮೂರ್ತಿಗಳೆಲ್ಲ. ಇದು ಬಿಡಿ, ಇದಕ್ಕಿಂತ ಹಾಸ್ಯಾಸ್ಪದ ಇನ್ನೊಂದು ವಿಷಯ ಹೇಳ್ತೀನಿ. ನೀವು ಎಲ್ಲಾದ್ರೂ ಹೋಗಿ ವೆಸ್ಟರ್ನ್ ಕಂಟ್ರೀಸ್ ಎಲ್ಲೂ ನೋಡಿ, ಜೀಸಸ್ ಅವರು ನಿಮ್ಗೆ ಹೇಗೆ ಕಾಣಿಸ್ತಾರೆ ನೋಡಿದ್ರೆ, ಎಲ್ಲಿನವರು ಅಂತ ಕಾಣಿಸ್ತಾರೆ. ಇವ್ರಿಗೆ ನೋಡಿದ್ರೆ ಅನ್ಸುತ್ತೆ ವೈಟ್ ಮ್ಯಾನ್, ವೈಟ್ ಡ್ರೆಸ್ ಹಾಕೊಂಡಿರ್ತಾರೆ ಯಾವಾಗಲೂ. ವೈಟ್ ಮ್ಯಾನ್ ಇಲ್ಲ, ಡ್ರೆಸ್ ಬಿಡಿ, ಅವ್ರು ನೋಡಕ್ಕೆ ವೈಟ್ ಅನ್ಸ್ತಾರಲ್ವಾ, ಅಮೆರಿಕನ್ ತರ ಕಾಣಿಸ್ತಾರೆ ಅವ್ರು ಆಕ್ಚುಲಿ ಹೇಳ್ಬೇಕಾದ್ರೆ. ಹೆಚ್ಚು ಕಡಿಮೆ ಕಾಕೇಶಿಯನ್ ರೇಸ್ ಅಂತ, ಯುರೋಪಿಯನ್ ರೇಸ್. ಆದ್ರೆ ಆಕ್ಚುಲ್ ಆಗಿ ಇರೋರೆಲ್ಲ ಜೀಸಸ್ ಅಲ್ಲಿನವರು. ಅವ್ರು ಇರೋದು ಪ್ಯಾಲೆಸ್ಟೈನ್ ಇಂದ. ಅದೊಂದು ಅರಬ್ ದೇಶ ಅದು, ಹೌದಲ್ವಾ? ಸೊ ಆ ಒಂದು ಜೀಸಸ್ ಅನ್ನ ಅವರು ಅರಬ್ ಆಗಿ ಇಟ್ಟಿಲ್ಲ, ನಾವು ಜೀಸಸ್ ಅನ್ನ ನಮ್ ತರ ಮಾಡಿದೀವಿ ಅಂತ ತಿಳಿತಲ್ವಾ? ಅವ್ರ ತರ ಇರೋ ಒಂದು ಇದನ್ನ ರೆಡಿ ಮಾಡಿದ್ದಾರೆ. ಅವರು ದೇವರನ್ನ ನಾವು ನಮ್ಮ ಒಂದು ಅಸ್ತಿತ್ವದಲ್ಲಿ ಓದುತ್ತೇವೆ, ನಮ್ಮ ಒಂದು ಛಾಯೆಯಲ್ಲಿ ನಾವು ನೋಡ್ತೀವಿ ದೇವರನ್ನ. ಇದು ಆಕ್ಚುಲಿ ಅಪೋಸಿಟ್ ಆಗಿರ್ಬೇಕು, ಬಟ್ ಎನಿವೆ ಅದ್ರಲ್ಲಿ ನಾವು ಹೋಗಲ್ಲ. ಇಲ್ಲಿ ನಾನು ಹೇಳ್ತಾ ಇದ್ದೆ, ನಾವು ಈಗ ನಮ್ಮ ಹತ್ರ ಕೂಡ ನಾವ್ ಯಾವ ರೀತಿ ಯೂಟಿಲೈಸ್ ಮಾಡ್ತೀವಿ, ನಮ್ಮ ಸಂಸ್ಕೃತಿಯಲ್ಲಿ ಯಾವ ರೀತಿ ಉಡುಪನ್ನ ಹಾಕ್ತೇವೆ, ಯಾವ ರೀತಿ ಕಾಣಿಸ್ತಾರೆ, ವೇಷಭೂಷಗಳಿರುತ್ತೆ, ನಮ್ಮ ಹತ್ರ ಯಾವ ತರ ಆರ್ನಮೆಂಟ್ಸ್ ಹಾಕ್ತೇವೆ ನಾವು, ಅದೇನ ನಾವು ಹಾಕ್ತೇವೆ. ಅದೇ ನಮ್ಮ ಒಂದು ರೂಪದಲ್ಲಿ ಛಾಯೆಯಲ್ಲಿ ನಾವು ದೇವರನ್ನ ನೋಡ್ತೀವಿ, ಅದೊಂದು ರಿಫ್ಲೆಕ್ಷನ್ ಅಲ್ಲಿ ನೋಡ್ತೀವಿ. ಆದ್ರೆ ಏನಾಗುತ್ತೆ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಈಗ ನಮ್ಮ ತರನೇ ದೇವ್ರ ಅಂದ್ರೆ ಸ್ವಲ್ಪ ಏನಾದ್ರು ಸ್ಪೆಷಲ್ ಆಗಿರ್ಬೇಕಲ್ವಾ? ಹೌದು, ಅದಕ್ಕೆ ಏನ್ ಮಾಡ್ತೀವಿ, ಡಿಫ್ರೆಂಟ್ ಟೈಪ್ ಕಿರೀಟ ಹಾಕ್ತೇವೆ, ಕೈಯಲ್ಲಿ ಏನೊಂದು ಕೊಡ್ತೇವೆ, ಇದಕ್ಕಿದು ಅರ್ಥ, ಇದು ವಿದ್ಯೆ, ಇದು ಧನ, ಇದು ಧಾನ್ಯ, ಇದು ಶಕ್ತಿ, ಇದು ಅದು, ಇದು ಅಂತ ಅದಕ್ಕೊಂದು ಸಿಂಬಲಿಸಮ್ ಕೊಡ್ತೇವೆ. ಇದ್ರ ಸ್ಟಾರ್ಟಿಂಗ್ ಒಳ್ಳೆ ಇಂಟೆನ್ಷನ್ ಇಂದಾಗಿದೆ, ಇದನ್ನ ತಿಳ್ಕೊಳ್ಳಿ ನೀವು. ಓಕೆ, ಕೆಟ್ಟದ್ ಮಾಡ್ಬೇಕು ಅಂತ ಯಾರು ಮಾಡಿಲ್ಲ, ಯಾರು ಮಾಡ್ತಾರೆ ಒಳ್ಳೆ ಇಂಟೆನ್ಷನ್ ಇಂದಾನೆ ಮಾಡ್ತಾ ಇದಾರೆ ಅವರು. ಸೊ ಈ ರೀತಿ ಮಾಡ್ಬಿಟ್ಟು ನಾವೇನ್ ಮಾಡಿದ್ದೇವೆ, ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿರ್ಬೇಕಂತೆ. ಓಕೆ, ಎರಡು ಕೈ ನಮ್ಗೆ ಇರುತ್ತೆ, ಸೊ ಏನೋ ಡಿಫ್ರೆಂಟ್ ಆಗಿ ಮಾಡೋಣ. ಹೇಳ್ತಾ ಇದಲ್ವಾ, ನಾನು ಜಾಸ್ತಿ ಆಗಿ ಹೇಳ್ತಾ ಇಲ್ಲ ಅಂದ್ರೆ ಯಾರಿಗೂ ಅವಹೇಳನೆ ಮಾಡುವ ಒಂದು ಇದು ಇಲ್ಲ, ಬರೀ ಎಕ್ಸ್ಪ್ಲೇನ್ ಮಾಡಕ್ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಎಲ್ರಿಗೆ ಅವರ ನಂಬಿಕೆ ಇರುತ್ತೆ, ಯಾರ ನಂಬಿಕೆಗಳನ್ನ ನಾವು ಕುಂಠಿತ ಮಾಡಕ್ ಹೋಗ್ಬಾರ್ದು, ಬರೀ ಎಕ್ಸ್ಪ್ಲೇನ್ ಮಾಡಕ್ ಹೇಳ್ತಾ ಇದ್ದೀನಿ. ಸೊ ಸ್ಪೆಷಲ್ ಅಂತ ತೋರ್ಸಕ್ಕೆ ಏನೊಂದು ಸ್ಪೆಷಲ್ ಏನಾದ್ರು ಮಾಡಿ ಇಟ್ಟಿರ್ತಾರೆ. ಸೊ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಒಂದು ರೂಪದಲ್ಲಿ ದೇವರನ್ನ ಕಾಣಕ್ಕೆ ಒಂದು ಪ್ರಯತ್ನ ಮಾಡ್ತಾನೆ, ಅದರಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ಏನಾದ್ರು ಮಾಡ್ತಾನೆ ಅಷ್ಟೇ, ತಿಳಿತಲ್ವಾ? ಹಾಗಾಗಿನೇ ತನ್ನದೇ ಆದ ರೂಪನ ಸೃಷ್ಟಿ ಮಾಡ್ತಾನೆ, ಇದೇ ದೇವರು ಅಂತ. ಅದಕ್ಕೆ ಒಂದಿನದಲ್ಲಿ ಆಗಿಲ್ಲ, ಇದು ಸ್ಟಾರ್ಟಿಂಗ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕಂತ ಯೂಸ್ ಮಾಡಿರೋದು. ಆದ್ರೆ ವಿತ್ ಟೈಮ್, ಸಮಯ ಕಳೆದಾಗೆ ಜನರು ಇದನ್ನೇ ದೇವರು ಅಂತ ಭಾವಿಸಿ ಅದನ್ನೇ ಪೂಜೆ, ಅದರ ಪುನಸ್ಕಾರ,
ಅದಕ್ಕೆ ವರ್ಷಿಪ್ ಮಾಡಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಲ್ವಾ, ವಿಭಿನ್ನ ಜನರು ಜನಾಂಗಗಳು ತಮ್ಮ ತಮ್ಮ ಒಂದೇನು ಕಲ್ಚರ್ ಇದೆನೋ, ಸಂಸ್ಕೃತಿ ಇದೆನೋ, ಪ್ರಾಕ್ಟೀಸಸ್ ಇದೆನೋ, ವೈಟ್ ಇರೋನು ವೈಟ್ ದೇವ್ರ ಮಾಡ್ದ, ಬ್ಲಾಕ್ ಇರೋನು ಬ್ಲಾಕ್ ದೇವ್ರ ಮಾಡ್ದ, ಪ್ಯಾಂಟ್ ಹಾಕೋನು ಪ್ಯಾಂಟ್ ಹಾಕಿಸ್ದ, ಸೀರೆ ಹೊಡೋರು ಸೀರೆ ಹಾಕ್ಸ್ಕೊಂಡ್ರು, ಜುಬ್ಬ ಹಾಕೋರು ಜುಬ್ಬ ಹಾಕೋರು, ಕುರ್ತಾ ಹಾಕಿದ್ರು, ದಾಡಿ ಬಿಡೋನು ದಾಡಿ ಬಿಡಿಸ್ದ. ಅವರ ಸಂಪ್ರದಾಯದಲ್ಲಿ ಇದೆ, ದೇವ್ರ ಕೈಯಿಂದ ಕೂಡ ಅವನು ಅದೇ ಮಾಡಿಸ್ದ. ಆದ್ರೆ ಸ್ವಲ್ಪ ನಾವು ಹಿಂತಿರುಗಿ ಬರೋಣ. ನಾವು ಮೂಲತಃ ನೋಡ್ಬೇಕಾದ್ರೆ ಧರ್ಮ ಗ್ರಂಥಗಳ ಮುಖಾಂತರ ಹೋಗ್ಬೇಕಾದ್ರೆ ಅಲ್ಲಿಂದಾನೆ ಹೋಗ್ಬೇಕು. ಯಾಕಂದ್ರೆ ಧರ್ಮದ ಒಂದು ವ್ಯಾಖ್ಯಾನ ಧರ್ಮ ಗ್ರಂಥಗಳಿಂದ ಸಿಗುತ್ತೆ. ಓಕೆ, ಅದಕ್ಕಾಗಿ ಧರ್ಮ ಗ್ರಂಥಗಳ ಅಧ್ಯಯನ ತುಂಬಾ ಮುಖ್ಯ. ಇವತ್ತು ನಾಳೆ ಏನಾಗಿದೇನು ಸ್ಪೀಚ್ ಪಾಡ್ಕಾಸ್ಟ್ ಗಳನ್ನ ಕೇಳ್ತೀವಿ, ಒಳ್ಳೇದು, ತಪ್ಪೇನಿಲ್ಲ, ನಾವು ಮಾಡ್ತಾ ಇರೋದೇ. ಆದ್ರೆ ಜ್ಞಾನವನ್ನ ಧರ್ಮ ಗ್ರಂಥಗಳಿಂದ ತಗೊಳ್ಬೇಕು. ಇದೇ ಗ್ರಂಥ ಅದೇ ಗ್ರಂಥ ಅಂತ ಹೇಳ್ತಿಲ್ಲ ನಾವು ಮುಕ್ತ ಮನಸ್ಸಿನಿಂದ ಎಷ್ಟಾಗುತ್ತೋ ಅಧ್ಯಯನ ಮಾಡಕ್ಕೆ ಪ್ರಯತ್ನ ಮಾಡಬೇಕು, ಓದ್ಬೇಕು. ಅಲ್ಲಿಂದ ನಮ್ಗೆ ಏನ್ ಸಿಗುತ್ತೆ, ನಾನು ಯೂನಿವರ್ಸಲ್ ಆಗಿ ಹೇಳ್ತಾ ಇದ್ದೀನಿ, ಯೂನಿವರ್ಸಲಿ ಅಕ್ಸೆಪ್ಟೇಬಲ್, ಸಾರ್ವತ್ರಿಕವಾಗಿ ಅಕ್ಸೆಪ್ಟೆಡ್ ಇದನ್ನ ಆ ಪಾಯಿಂಟ್ ಗಳನ್ನ ನಮ್ಗೆ ಹೇಳ್ತಾ ಇದ್ದೀನಿ. ದೇವರು ಅಗೋಚರ, ಅಂದ್ರೆ ನಮ್ ಕಣ್ಣಿಗೆ ಕಾಣಲ್ಲ, ಅವನು ಅದೃಶ್ಯ, ಗುಪ್ತ, ಶೋಧಿಸಲಾಗದ. ಅಂದ್ರೆ ನಾನು ರಿಸರ್ಚ್ ಮಾಡ್ಬಿಟ್ಟು, ಯೋಚಿಸ್ಬಿಟ್ಟು, ಮೆಡಿಟೇಟ್ ಮಾಡ್ಬಿಟ್ಟು ಅವನ್ನ ಡಿಸ್ಕವರ್ ಮಾಡ್ತೀನಿ, ತಿಳ್ಕೊಂಡ್ಬಿಡ್ತೀನಿ ಆ ಒಂದು ತತ್ವವನ್ನ ಭಗವಂತನ ಅಂತ ಹೇಳಕ್ ಸಾಧ್ಯ ಇಲ್ಲ. ಅದಕ್ಕೆ ಅಗೋಚರ ಅಂತಾರೆ. ಬರೀ ಅದೃಶ್ಯ ಅಷ್ಟೇ ಅಲ್ಲ, ಅಗೋಚರ ಅಂದ್ರೆ ಬರೀ ಅದೃಶ್ಯ ಅಲ್ಲ, ಅದೃಶ್ಯವೂ ಕೂಡ, ಆದ್ರೆ ಗುಪ್ತನೂ ಕೂಡ. ನಮ್ಮೆಲ್ಲಿಂದ ಕೂಡ ಅವ್ನು ಆಕ್ಚುಲಿ ನೇಚರ್ ಇದೆ ಅಲ್ವಾ, ಅದು ನಮ್ಮೆಲ್ಲಿಂದ ಅಡಗಿದೆ. ಸಾಧ್ಯ ಇಲ್ಲ. ಸೈನ್ಸ್ ಕೂಡ ಸೈನ್ಸ್ ಈ ವಿಷಯದಲ್ಲಿ ಖಾಲಿ ಹಾಕಲ್ಲ. ಸೈನ್ಸ್ ಅಬ್ಸರ್ವೇಬಲ್ ಯೂನಿವರ್ಸ್, ಅಬ್ಸರ್ವೇಬಲ್ ಫಿನಾಮಿನಾ ಜೊತೆ ಡೀಲ್ ಮಾಡುತ್ತೆ. ಅಂದ್ರೆ ಕಣ್ಣಿಗೆ ಏನ್ ಕಾಣಿಸುತ್ತೋ ಯಾವ್ದನೋ ಒಂದು ಟಚ್ ಮಾಡ್ಬಿಟ್ಟು ನೋಡ್ಬೋದು, ಅದ ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ಬೋದು, ಅಥವಾ ಅನಲೈಸ್ ಮಾಡಿ ನೋಡ್ಬೋದು, ಅದನ್ನ ಮಾತ್ರ ಸೈನ್ಸ್ ಡೀಲ್ ಮಾಡುತ್ತೆ. ಯಾಕಂದ್ರೆ ಇದನ್ನ ನೋಡ್ತಾ ಇದೀವಿ, ಸೈನ್ಸ್ ಹೇಳ್ತಾರೆ ಕಾಂಪೋಸಿಷನ್ ಇದೆ ಅಂತ. ಓಕೆನಾ, ಇಲ್ಲಿ ಜೋರ ಗಾಳಿ ಬಂತಂತ ತಿಳ್ಕೊಳ್ಳಿ, ಗಾಳಿಯಿಂದ ಇದು ಬಂದ್ಬಿಟ್ಟು ಎಲ್ಲ ಹಾರ ಹೋಗ್ಬಿಡುತ್ತೆ. ಈ ಗಾಳಿನ ಮುಟ್ಟಕ್ಕಾಗಲ್ಲ, ಅದ್ರ ಫೀಲ್ ಮಾಡೋದ್ರ ಫೋರ್ಸ್ ಇಂದ ಗೊತ್ತಾಗುತ್ತೆ ಗಾಳಿ ಬಂದಿದೆ ಜೋರಾಗಿ, ಅದಕ್ಕೆ ಎಲ್ಲ ಬಿದ್ದೋಗಿದೆ ಅಂತ. ಇದರಲ್ಲಿ ಸೈನ್ಸ್ ಡೀಲ್ ಮಾಡುತ್ತೆ. ದೇವ್ರು ಇದ್ದಾನೆ ಅಥವಾ ಇಲ್ಲ, ಅದರಲ್ಲಿ ಸೈನ್ಸ್ ಜಾಸ್ತಿ ಹೇಳಕ್ ಹೋಗಲ್ಲ. ಇದು ಫಿಲಾಸಫಿ, ಇದು ಭೌತಶಾಸ್ತ್ರ, ತರ್ಕ, ಫಿಲಾಸಫಿ, ಫಿಲಾಲಜಿ ಅದರ ಒಂದು ಭಾಗ.